ಸುತ್ತಿದೆ ನಲ್ಲದೆ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಚಿತ್ರದರ ಮನೆಯ ಆಚರಿಸಿದೆ ನಾನು ಚಿತ್ರದರ ಚರಿಸಿದೆ ನಾನು ವಿಚಿತ್ರದ ಅರಮನೆಯ ಚರಿಸಿದೆ ನಾನು ಸಂಚರಿಸಿದೆ ನಾನು ಸೀತೆಯ ಕಾಣುವ ಯಾವುದು ಮಾತೆಯ ಪಾದವ ನಾನೆಂದು ಕಾವೆನೋ ಮಾತೆಯ ಪಾದವ ನಾನೆಂದು ಕಾವೆನೋ ಸೀತೆಯ ಕಾಣುವ ರಾಮ ನಾನಾ ಪ್ರದೇಶಗಳನ್ನು ಹುಡುಕಿ ನೋಡಿದರೂ ಸಹ ಜಗನ್ಮಾತೆಯ ದರ್ಶನವಾಗಿಲ್ಲ. ಒಂದು ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಹೇಳಿ ಬಂದ ನಾನು ಈಗ ರಿಕ್ತ ಹಸ್ತದಿಂದ ಹಿಂತಿರುಗಿದರೆ ಒಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವುದಿಲ್ಲವೇ? ಮಾತೆಯವರು ಸಿಗಲಿಲ್ಲವೆಂದು ಶ್ರೀರಾಮಚಂದ್ರನಿಗೆ ಹೇಳಿದರೆ ವಿರಹ ವೇದನೆಯಿಂದ ತನ್ನ ಪ್ರಾಯೋಪವೇಶವನ್ನೇ ಮಾಡಿಕೊಳ್ಳುವನು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯ ಬದುಕುಳಿಯುವನೇ? ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅಲ್ಲಿನ ಪುರಜನರು ಪರಿಜನರು ಎಲ್ಲ ಸಾಯುವರು. ನಾನೊಬ್ಬ ವಿಫಲನಾಗಿ ಹಿಂತಿರುಗಿದರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗುವುದು. ಏನು ಮಾಡಲಿ? ಈ ಲಂಕಾ ನಗರವನ್ನೊಳಗೊಂಡ ತ್ರಿಕುಟಾಚಲ ಪರ್ವತವನ್ನ ಈ ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಲ್ಲಿಡುವನು. ಸೀತೆಯವರು ಬೇಕಿದ್ದ ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳಲು. ಜೈ ಜೈ ರಘುವೀರ ಸಮರ್ಥ. ಶಾಂತನಾಗು. ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಧನ್ಯನಾದನು ರಾಮ 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 ಸೀತಾ. ರಾವಣೇಶ್ವರ ಮಹಾಪ್ರಭು ಆಂತರ್ಯದ ಅಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂದವುದೋ ಶಾಂತಿ, ಅದಾವುದೋ ಅನಪೇಕ್ಷಿತ ಅಧೈರ್ಯ. ಈ ಎಂಟೆದೆಯ ದಶಕಂಠನನ್ನು ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ಆ ವಿರಂಚನು ತನ್ನ ಪಂಚಾಂಗವನ್ನೆಲ್ಲ ಗಂಟು ಕಟ್ಟಿಕೊಂಡು ಬಂದು ನನ್ನ ಅರಮನೆಯಲ್ಲಿ ಪಂಚಾಂಗ ಶ್ರವಣ ಮಾಡುತ್ತಿದ್ದಾನೆ. ಪಂಚಾಂಗ ಶ್ರವಣ. ಹಾಗಾದರೆ ಕ್ಷಣಚಿತ್ರಾದ ನವಗ್ರಹಣ ಕ್ರಾಂತಿಯೇ ಭ್ರಾಂತು ಭ್ರಾಂತು ಭ್ರಾಂತು. ಅವರೆಲ್ಲರೂ ನನ್ನಿಂದ ಸ್ವಾಧೀನ ಪಡೆಯಲ್ಪಟ್ಟು ನನ್ನ ಸಿಂಹಾಸನದ ಮೆಟ್ಟಿಲಲ್ಲಿ ಅಲಂಕೃತರಾಗಿದ್ದಾರೆ. ಹಾಗಾದರೆ ಕ್ಷಣ ಕ್ಷಣಕ್ಕೂ ಈ ದಶಕಂಠನನ್ನು ಕಾಡುತ್ತಿರುವ ಕಾಣದ ಕೈ ಯಾವುದು? ಅದೇನು ಈ ದಶಕಂಠ ಸಾರ್ವಭೌಮನಿಂದ ಪ್ರಚಂಡವೇ, ಪ್ರಬುದ್ಧವೇ, ಪರಾಕ್ರಮವೇ? ನಾನಾರು ಪೌಲಸ್ಥ್ಯ ಬ್ರಹ್ಮನ ಮೊಮ್ಮಗ, ಕೈಕಸಾದೇವಿಯ ಗರ್ಭ ಸಂಜಾತ, ವಿಶ್ವವಸುವಿನ ಜ್ಯೇಷ್ಠ ಸುಕುಮಾರ. ಕೈ ಎತ್ತಿದರೆ ಮುಕ್ಕೋಟಿ ದೇವತೆಗಳೇ ಗಡಗಡ ನಡುಗುವರು. ತಂಡೋಪತಂಡ
ದಂಡು ದಾಳಿಗಳ ಮಂಡಲ ನಾಯಕನಾದ ಈ ಪ್ರಚಂಡ ರಾವಣನ್ನು ಬಡಿದೆಬ್ಬಿಸುತ್ತಿರುವ ಆ ಕಾಣಕನ್ಯ ಅವರು. ಇರಲಿ, ಏನೇ ಆದರೂ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ಮಿಗಿಲಾದ ರೂಪವತಿ ಮಂಡೋದಿ ಇದ್ದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನವನ್ನು ಸೇವಿಸುತ್ತಿದ್ದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ದರೂ ನಿದ್ರೆ ಇಲ್ಲ. ಅದಾವುದು ಬಂಧನಕ್ಕೆ ಸಿಲುಕಿ ನನ್ನ ಮನಸ್ಸು ವ್ಯಥಪಡುತ್ತಿದೆ. ಅದಾವ ಪ್ರೀತಿ? ಅವಳೇ ಈ ನನ್ನ ಜನ್ಮಕ್ಕೆ ಮೋಕ್ಷದಾತೆ ಸೀತೆ. ಸೀತೆಯನ್ನು ಕರೆತಂದಾರಾಭ್ಯ. ಆಕೆ ಯೋಗಕ್ಷೇಮವನ್ನು ವಿಚಾರಿಸಲೇ ಇಲ್ಲ. ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಆಕೆಯನ್ನು ನೋಡುತ್ತಾ ನೋಡುತ್ತಾ ನಾನೇ ಪರವಶನಾಗಿ ಬಿಟ್ಟಿದ್ದೇನೆ. ಇರಲಿ, ಕುಪಿತಳಾದ ಸೀತೆಯನ್ನು ನನ್ನ ಮಧುರೋಕ್ತಿಗಳಿಂದ ಮಾತನಾಡಿಸಿ ನನ್ನ ವಶ ಮಾಡಿಕೊಳ್ಳುವೆನು. ಸಹಿಮೆನೆ ಪರಿತಾಪದು ಪಟಳವ್ವ, ಸಹಿಮೆನೆ ಪರಿತಾಪದು ಪಟಳವ್ವ, ಬಾರಿ ತೋರೆ ಮುಖವ, ಬಾರಿ ನೀರು ತೋರೆ ಮುಖವ, ಸಹಿಮೆನೆ ಪರಿತಾಪದು ಪಟಳವ್ವ. ಮಂಡಲು ರಾಗವಿದ್ದಾಗಿದೆ, ಸೈಮನೆ ಪರಿತಾಪದು ಪಟಳವ. ರಾಗದ ಭೋಗದ ಸೊಬಗಿನ ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ಸುಮಗಳು ತಾಗಿದೆ ಮಾನಸಗೆ, ಸುಮಗಳು ತಾಗಿದೆ ಮಾನಸಗೆ, ಬಾರಿ ನೀರು ತೋರೆ ಮುಖವ, ಬಾರಿ ನೀರು ತೋರೆ ಮುಖವ, ಸೈಮನೆ ಪರಿತಾಪದು ಪಟಳವ, ಉಪಟಳವ, ಈ ಉಪಟಳವ. ಅಕರಕ್ಷ ಬಾಬು ಅಶೋಕವನ
ಜನನ ಮರಣಗಳೇ ಬಾಳಸೂಲೆ. ಕಳೆದ ನೆನ್ನೆಗಳೆಲ್ಲ ಮೂಡಿದೆಸೆದ ಪೂಮಾಲೆ. ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ. ಇಹಲೋಕವೇ ಸುಖ ಸ್ವಪ್ನ ಲೀಲೆ. ಆಶಾ ನಿರಾಶಗಳೇ ಈ ಲೋಕ ಲೀಲೆ. ಜೀವನವೇ ಕಣ್ಣೀರ ಕಡಲಲೆ. ರಾಮಚಂದ್ರ, ಜೀವನ ವೀಣಾ ಆಶಾಗಾನ. ಜೀವನ ವೀಣಾ ಆಶಾಗಾನ. ನಮ್ಮ ಸಮಾಗಮ ಸಂಗಮಧಾಮ. ನಮ್ಮ ಸಮಾಗಮ ಸಂಗಮಧಾಮ. ಜೀವನ ವೀಣೆ ಮಿಡಿದಿದೆ ನೋಡೆ. ಜೀವನ ವೀಣೆ ಮಿಡಿದಿದೆ ನೀಡೆ. ನಿನ್ನಯ ಜೀವ ಕಳೆದಿದೆ ಬಾಳ. ನಿನ್ನಯ ಜೀವ ಬೆಳೆದಿದೆ ಬಾಳ. ಬಾಳ ಜೀವ ಕನಸಿಗೆ ತುಂಬಿ. ಬಾಳ ಜೀವ ಕಾದಿದೆ ನಿನಗೆ. ರಘುವರ ಶ್ರೀರಾಮ ರಾಮ. ರಘುವರ ಶ್ರೀರಾಮ ರಾಮ. ರಘುವರ ಶ್ರೀರಾಮ ರಾಮ. ರಾಮ ರಾಮಚಂದ್ರ, ಈ ದೀನಳ ಮೊರೆಯೂ ನಿಮಗೆ ಕೇಳಿಸಲಿಲ್ಲವೇ? ಈ ನೀಚನಾದ ರಾವಣನು ನನ್ನನ್ನು ಅಪಹರಿಸಿ ತಂದಿರುವುದು ನಿಮಗಿನ್ನೂ ತಿಳಿದಿಲ್ಲವೇ? ಈ ಜನ್ಮದಲ್ಲಿ ನಿಮ್ಮ ಮುಖ ಕಮಲವು ನೋಡು ಭಾಗ್ಯವು ನನಗೆ ದೊರಕುವುದೇ ಸ್ವಾಮಿ. ಈ ನೀಚರ ಬಂಧನದಿಂದ ನನ್ನನ್ನು ಪಾರು ಮಾಡಲಾರಿಯ ಪ್ರಭು. ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಓಶ್ಯ ಏನು ರೂಪು, ಏನು ಲಾವಣ್ಯ. ಮಹಾಪ್ರಭು ಕರೆದ್ರ ಕರಾಕ್ಷ. ಕಾಂತಮಣಿಯಳ ಈ ಕಾಂತಮಣಿಯಳ ಕಾಮನರ ಗೆಳೆಯಳದೆಂದು ನಮ್ ಬಣ್ಣಿಪೆ.
ಬಳ್ಳಿಪೆ கங்களோள் காணே நாம் ಭುಜಗವೇಣಿಗೆ ಸಾಟಿಯೇ ಭುಜಗங்களோள் ಕಾಣೆ நாம் ಭುಜಗವೇಣಿಗೆ ಸಾಟಿಯೇ ಗಂಗಳೋಳ್ ಕಾಣೆನ ಭುಜಗವೇಣಿಗೆ ಸಾಟಿಯೇ ಅಜಯ ಮನಕೆ ಮರಣ ಅಜಯ ಮನಕ್ಕೆ ಮರಣ ಧ್ವಜವನಿ ಪನೋಟದ ಮದಗದ ಗಮನೆಯಳೆಂದು ನಾ ಬಣ್ಣಿಪೆ ಈ ಕಾಂತಾಮಣಿಯಳ ಕಾಂತಾಮಣಿಯಳ ಕಾಮನದ ಗಿಳಿಯಳೆಂದು ನಾ ಬಣ್ಣಿಪೆ ಅದಂತೂ ನಾ ಬಣ್ಣಿಪೆ ಅದಂತೂ ನಾ ಬಣ್ಣಿಪೆ ತ್ರಿಜಗಂಗಳೋಳ್ ಕಾಣೆನೋ ಭುಜಗವೇಣಿಗೆ ಸಾಟಿಯೇ ತ್ರಿಜಗಂಗಳೋಳ್ ಕಾಣೆನೋ ಭುಜಗವೇಣಿಗೆ ಸಾಟಿಯೇ ಅಜಯ ಮನಗೆ ಮರಣ ಅಜಯ ಮನಗೆ ಮರಣ ಧ್ವಜವನಿ ಪನೋಟದ ಮದಗ ಜಗಮನೆಯೆಂದು ನಾ ಬಣ್ಣಿಪೆ ಧ್ವಜವನಿ ಪನೋಟದ ಮದಗ ಜಗಮನೆಯೆಂದು ನಾ ಬಣ್ಣಿಪೆ ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಮನರ ಗಿಳಿಯಳದೆಂದು ನಾ ಬಣ್ಣಿಪೆ ಅದಂತೂ ನಾ ಬಣ್ಣಿಪೆ ಅದಂತೂ ನಾ ಬಣ್ಣಿಪೆ ಹೌದಪ್ಪ. ಏನು ರೂಪು ಏನು ರಾವಣ್ಯ ಜಾನಕಿ ಕರೆತಂದಾರಾಭ್ಯ ನಿನ್ನನ್ನು ವಿಚಾರಿಸಲೆಂದು ಮನಸ್ಸಿಗೆ ಪರ್ಯಾಯವಾಗಿ ಭಾವಿಸಬೇಡ ರಾಜಕಾರ್ಯ ವ್ಯವಸ್ಥೆಯಿಂದ ನಿನ್ನನ್ನು ಕಾಣಲಾಗಲಿಲ್ಲ ಬಾ ನನ್ನ ಸೇವಕಿಯರೆಲ್ಲರೂ ನಿನ್ನ ಪರಿಚಾರಕಿಯಾಗುವರು ಅಲ್ಲದೆ ನನ್ನ ಪಟ್ಟದರ್ಶಿಯಾದ ಮಂಡೋದರಿಯೂ ನಿನಗೆ ಸೇವಕಿಯಾಗುವರು ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ಈ ದಶಕಂಠ ಸಾರ್ವಭೌಮನು ಆ ರೂಪ ಲಾವಣ್ಯಕ್ಕೆ ದಾಸನಾಗುವನು ಬಾ ಈ ದಶಕಂಠ ಸಾರ್ವಭೌಮನ ಇಷ್ಟದರ್ಶಿಯಾಗಿ ಮೆರೆದಾಡುವಂತೆ ಎಲ್ಲವೋ ರಾವಣೇಶ್ವರ ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಅವರ ಪಾದ ಕಮಲಗಳ ಮೇಲೆ ಬಿದ್ದು ಶರಣಾಗತನಾಗು ನೀನು ಸುಖದಿಂದ ಬಾಳುವೆ ಜಾನಕಿ ಸೇವಿಸ
ಸೇವಿಸ ಬಂದಿರ್ತೇನೆ. ನಿನ್ನ ಸೇವಿಸ ಬಂದಿರ್ತೇನೆ ರಾಜೀವಲೋಚನೆ ನಿನ್ನನುರಾಗದಿ ಸಕಲ ವಸ್ತ್ರಾಭರಣಗಳು ತಂದಿರುವೆ. ಸಕಲ ವಸ್ತ್ರಾಭರಣಗಳು ತಂದಿರುವೆ ಜಾನಕಿ. ಸಕಲ ವಸ್ತ್ರಾಭರಣಗಳು ತಂದಿರುವೆ ಮನ ಮಾಡು ಪ್ರಿಯ ಜಾನಕಿ. ಸೊಗಸಿನ ಸೌಭಾಗ್ಯ ನಾಮಣೆ ಸೊಗಸಿನ ಸೌಭಾಗ್ಯ ನಾಮಣೆ ಮುಖವತ್ತೋರಿ ಮುದವ ಬೀರೆ ಮುಖವತ್ತೋರಿ ಮುದವ ಬೀರೆ ಬಗೆಯೊಳೆದು ಬಹುವಿಧದೊಳು ಬಗೆಯೊಳಿದು ಬಹುವಿಧದೊಳು ಬಗೆಯೊಳಿದು ಬಹುವಿಧದೊಳು ಬಗೆಯೊಳಿದು ಬಹುವಿಧದೊಳು ತೂಗುಟವೇ ಸಾಕೆ ನಿನಗೆ ತೂಗುಟವೇ ಸಾಕೆ ನಿನಗೆ ಮೃಡಲೋಚನಿಗೆ ಯೋಚಿಸ ನಗಲೆಂತಗೆ ಸುಗುಣಾಗರೆ ಮೃಡಲೋಚನಿಗೆ ಯೋಚಿಸ ನಗಲೆಂತಗೆ ಸುಗುಣಾಗ ನಸುನಗುತ್ತಿಲ್ಲಿಗೆ ಬಾಸಗೆ ನಸುನಗುತ್ತಿಲ್ಲಿಗೆ ಬಾಸ ನಸುನಗುತ್ತಿಲ್ಲಿಗೆ ಬಾಸಗೆ ನಸುನಗುತ್ತಿಲ್ಲಿಗೆ ಬಾಸಗೆ ನಸುನಗುತ್ತಿಲ್ಲಿಗೆ ಬಾಸಗೆ ನಸುನಗುತ್ತಿಲ್ಲಿಗೆ ಬಾಸಗೆ ಸಗಮಂದುರೆ ನಗದರ ಮುಗಿಯ ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬೂಜ ದಳ ನಯನೆ ದಳ ನಯನೆ ದಳ ನಯನೆ ಸೀತಾ, ಬಹುದಿನದಿಂದ ನಿನ್ನನ್ನು ಹಂಬಲಿಸಿದ್ದ ಈ ರಾವಣನಿಗೆ ಸುಖವನ್ನುಂಟು ಮಾಡು. ಬಾ, ನನ್ನ ಅಂತಃಪುರದಲ್ಲಿ ಇಷ್ಟದರ್ಶಿಯಾಗಿ ಬರೆದಾಡುವಂತೆ. ಶುನಕನ ತೆರೆದಿಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಮನಮಂದಂತೆ ಬೊಗಳು ತೀರ್ಪೆಯ ದುರುಳ ದುರುಳ ಘನವೀರ ರಾಘವಾಂಘನೆಯಂತೀರ್ಪ ಘನವೀರ ರಾಘವಾಂಘನೆಯಂತೀರ್ಪ ಘನವೀರ ರಾಘವಾಂಘನೆಯಂತೀರ್ಪ ನನ್ನೇ ಮನವು ಚಲಿಸುವುದೇನೋ ಪಾಪಾತ್ಮ
ಪಾಪಾತ್ಮನೆ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಉಳಿಯಬಲ್ಲೆಯ? ಅಲ್ಲದೆ ಅಲ್ಲದೆ ನೀನು ನನ್ನನ್ನು ಕರೆತಂದಿರುವುದೇ ನಿನ್ನ ಕುಲನಾಶದ ಘಟಸತ್ವವೆಂದು ತಿಳಿದುಕೋ. ಏನು ನಿನ್ನ ವಿಚಾರವು ತಿಳಿದರೂ ಇನ್ನೂ ನಿನ್ನ ರಾಮನು ಇಲ್ಲಿಗೆ ಬರಲೇ ಇಲ್ಲ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ನಿನ್ನನ್ನು ಕಾಪಾಡಲು ಬರುವನೆಂದು ತಿಳಿದಿರುವೆಯಾ ನಿನ್ನ ಬಡರಾಮನು? ಮುರುಳೆ ಮುರುಳೆ, ನೋಡು ನೋಡು ಈ ದಶಗಂಟ ಸಾರ್ವಭೌಮನನ್ನು, ಈ ಮನ್ಮತಾಂಗನನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸಿದಂತೆ ಬಾಸಿದ. ಛೀ ಪಾಪಾತ್ಮನೆ, ನನ್ನನ್ನು ಕರೆತಂದಿರುವುದೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವರು. ಅಲ್ಲದೆ ಅಲ್ಲದೆ ಹರಿಭಯಂಕರನಾದ ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ? ಕಾಳಿಗೆಚ್ಚಿಗೆ ತೃಣವೇಗರಾದಂತೆ ಅವರ ಎದುರು ನಿಂತು ಜಯಿಸಬಲ್ಲೆಯ? ಜಾನಕಿ, ಜನಪದವನು ಸಿರಿಯನೆಲ್ಲ ಒಣಗಿತ್ತು ಜಟೆಯ ಧರಿಸಿ. ಜಾನಕಿ, ಜನಪದವನು ಸಿರಿಯನೆಲ್ಲ ಒಣಗಿತ್ತು ಜಟೆಯ ಧರಿಸಿ. ಒಳಗೆ ಬಂದನಾದನೇನು, ಒಳಗೆ ಬಂದನಾದನೇ ಗುಣಾಡ್ಯನೆ ಧನಾಡ್ಯನೆ ಭ್ರಾಂತೋಗಿದ್ದೇನೆ, ಭ್ರಾಂತನ ಪರಿಸುವ ಭ್ರಾಂತಿದ್ದೇನೆ. ಕಾಡೊಳ್ಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿಸುತ್ತೆ ನಿನ್ನ. ಜಾನಕಿ, ಕಾಡೊಳ್ಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿಸುತ್ತೆ ನಿನ್ನ. ಬಡಗನಂತಾಡಿಸುವನ, ಬಡಗನಂತಾಡಿಸುವನ ಈಡನಿಸಿದ ಮೂಢನವನ ಭ್ರಾಂತಿದ್ದೇನೆ ರಾಮಣಿ, ಭ್ರಾಂತಿದ್ದೇನೆ. ರಾಮಗೀಮ ನೆಂಬ ಕಳ್ಳನ ರಾಮವೆತ್ತ ಬೇಡವಿನ್ನು. ರಾಮಗೀಮ ನೆಂಬ ಕಳ್ಳನ ರಾಮವೆತ್ತ ಬೇಡವಿನ್ನು. ಕಾಮಿನಿ ಗರಿ ಕಾಮಿನಿ ಎಳೆ. ಜಾನಕಿ, ಕಾಮಿನಿ ಗರಿ ಕಾಮಿನಿ ಎಳೆ. ಕಾಮನ ಸಂಗ್ರಾಮಕ್ಕೆ ಬಾ, ಕಾಮನ ಸಂಗ್ರಾಮಕ್ಕೆ ಬಾ. ಭ್ರಾಂತಿದ್ದೇನೆ ರಾಮಣಿ, ಕಾಂತನ ಸ್ಮರಿಸುವ ಭ್ರಾಂತಿದ್ದೇನೆ. ಮರುಳೆ ಮರುಳೆ, ನಿನಗೆಲ್ಲೋ ಮರುಳು ಹಿಡಿತು. ಬಿಡುವ ಬಡರಾಮನ ಅಂಬಲವನ್ನು ನೋಡು. ಈ ಸ್ವರ್ಣಲಂಕಾದೀಶ್ವರ ಮನ್ಮತಾಂಗ ಸ್ವರೂಪ, ದಶಕಂಠ, 20 ಬಾಹುಗಳನ್ನು ಒಳಗೊಂಡ ಈ ರಾವಣನನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸಂತೆ ಬಾಸಿತ. ದೂರ ನಿಲ್ಲೋ ಘಾತುಕ. ಸ್ವಯಂವರ ಸಭೆಯಲ್ಲಿ ಹರತನತ್ತನ್ನೇ ತೇಜಿಸಿ ಶಾಸ್ತ್ರ ತೇಜಸ್ಸನ್ನೇ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ನೀನು ಅಸಮರ್ಥನು. ನಾನು ಈ ದಶಕಂಠನು ಅಸಮರ್ಥನೇ? ಬಡ ಬಡ ಸವಿ ನುಡಿಗಳನ್ನು ನುಡಿದಳೆ ಜಾನಕಿ. ಬಡ ಬಡ ಸವಿ ನುಡಿಗಳನ್ನು ನುಡಿದಳೆ ಅಡಿಗಳಿಗೆ ಬೆಳಗ ತೋರುವೆ ಗಡಚಿ. ಪಡನುಡಿ ಬಡನಿಲ್ಲಂ, ಪಡನುಡಿ ಬಡನಿಲ್ಲಂ ಕಡಿದು ಕಡಂಗಿ ಉಳಿದಬೇ ನೆತ್ತರನ. ಬಿಡು ಬಿಡು ವೈದೇಹಿ, ಬಿಡು ಬಿಡು ವೈದೇಹಿ, ಆಸೆ ಬಿಡು ಪ್ರಾಣಪತಿ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ, ಬೇಡುವೆ.
ಪ್ರಾಣಪತಿ ಕೈ ಮುಗಿದು ಬೇಡುವೆ ಕೈ ಮುಗಿದು ಬೇಡುವೆ ಬೇಡುವೆ ಭೂಮಿ ಜಾತಿ ಮಾತೆ ಸೀತೆ ಪ್ರಭು ಭೂಮಿ ಜಾತಿ ಮಾತೆ ಸೀತೆ ಲಾವಣ್ಯವಿಲ್ಲಿ ಭೂಪಾಲ ನಿಮಗೆ ಲಾವಣ್ಯವಿಲ್ಲಿ ಭೂಪಾಲ ನಿನಗೆ ಬಿಡು ಬಿಡು ವೈದೇಹಿ ಆಸೆ ಬಿಡು ಪ್ರಾಣಪತಿ ಕೈ ಮುಗಿದು ಬೇಡುವೆ ಕೈ ಮುಗಿದು ಬೇಡುವೆ ಬೇಡುವೆ ಪ್ರಭು ಸ್ತ್ರೀ ಹತ್ಯೆ ಮಹಾಪಾಪ ಅಂದು ಆ ವೇದವತಿಯ ಶಾಪ ಮರೆತಿರಿ. ಬನ್ನಿ ಪ್ರಭು, ನಾವು ಅಂತಃಪುರಕ್ಕೆ ಹೋಗೋಣ. ನೀನೇಕೆ ಬಂದೆ ಮಂಡೋದರಿ ಈ ಸ್ಥಾನಕ್ಕೆ ಈ ವೇಳೆಯಲ್ಲಿ? ನಿನಗೆ ತಿಳಿದಿಲ್ಲ, ಅಂದು ಹರಧನುಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಒಪ್ಪರಿಗೆಯಲ್ಲಿ ಕುಳಿತು ಚಪ್ಪಾಳೆ ತಟ್ಟಿ ನಕ್ಕಳಲ್ಲ ಈ ನನ್ನ ಮೋಕ್ಷದಾತೆ. ಅಂದೇ ನಿರ್ಧರಿಸಿದೆ ಇವಳನ್ನು ಅಪಹರಿಸಬೇಕೆಂದು. ಅದು ಅಲ್ಲದೆ ಆ ಶಿವಧನುಸ್ಸನ್ನು ಎತ್ತಿ ಅದನ್ನು ಮುರಿದು ಈಕೆಯ ಪಾಣಿಗ್ರಹ ಮಾಡಿಕೊಂಡಾಗ ರಾಮ ಆಗ ಒಮ್ಮೆ ಅಪಮಾನ ಹೊಂದಿದೆ. ನನ್ನ ದಂಡಕಾರಣ್ಯಕ್ಕೆ ಆಗಮಿಸಿ ನನ್ನ ಸಹೋದರಿಗೆ ಕಿವಿ ಮೂಗುಗಳನ್ನು ಕತ್ತರಿಸಿರಲ್ಲ, ಹಾಗೊಂದು ವೇಳೆ ಅಪಮಾನಿಸಿದ ಅದೆಲ್ಲಕ್ಕೂ ಈ ಸೀತಾಪಹರಣವೇ ಪ್ರತಿಶೋಧವೆಂದು ನಾನು ತಿಳಿದಿದ್ದೆ. ಇಲ್ಲ ಇಲ್ಲ ಮಂಡೋದರಿ, ನಿನ್ನ ಮಾತಿನಿಂದ ಈಗ ಅರಿವಾಯಿತು, ನನ್ನ ಪರಾಭವದ ಹರಿವಾಯಿತು. ನೀನಿನ್ನು ಅಂತಃಪುರಕ್ಕಿಂದೆ ಪ್ರಭು ನಡೆ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವನು. ಅಷ್ಟರೊಳಗಾಗಿ ನನ್ನನ್ನು ಒಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಛತ್ರಗಳಿಗೆ ಕತ್ತರಿಸಿ ದಾಶಾದಿಗಳಿಗೂ ಚೆಲ್ಲಾಡಿ ಬಿಡುವೆನು. ಅಕರಾಕ್ಷ, ಇದೇನೋ ನೀನು ಮಾಡಿರುವ ಪ್ರಸಂಗ. ಅವಳೇನಾದ್ರೂ ಇನ್ನೂ 1 ಮಾಸದ ಅವಧಿಯಲ್ಲಿ ನನ್ನವಳಾಗದಿದ್ದರೆ ಅವಳಿಗಾಗುವ ಶಿಕ್ಷೆ ನಿಮಗೂ ಆದೀತು. ಎಚ್ಚರ.